ಪರ್ಷಿಯನ್ನರು ನಮ್ಮನ್ನ ಹಿಂದೂಸ್ತಾನ ಅಂತ ಯಾಕೆ ಕರೆದ್ರು? ಸಿಂಧೂ ನದಿಯ ಪಕ್ಕದಲ್ಲಿ ಇರೋಂಥ ಪ್ರದೇಶ. ಅವ್ರ ಬಾಯಿನಲ್ಲಿ ಸಕಾರ ಹೊರಡಲಿಲ್ಲ, ಅದಕ್ಕೆ ಅವರು ಹಕಾರ ಹೇಳಿದ್ರು. ಇದು ಪಠ್ಯ ಪುಸ್ತಕಗಳಲ್ಲಿದೆ. ಇನ್ನು ಅದೇ ಸಿಂಧೂ ನದಿಗೆ ಗ್ರೀಕರು ಇಂಡಸ್ ಅಂತ ಕರೆದ್ರು. ಆ ಇಂಡಸ್ ಅನ್ನೋದು ನಮ್ಮ ದೇಶಕ್ಕೆ ಇಂಡಿಯಾ ಆಯಿತು. ಇಂಡಿಯಾ ಅನ್ನೋ ಹೆಸರು ಇಂಗ್ಲಿಷ್ನವ್ರು ಕೊಟ್ಟಿದ್ದಲ್ಲ, ಗ್ರೀಕರು ಕೊಟ್ಟಿದ್ದು. ಅಂದರೆ ಈ ವಿಷಯ ನೋಡಿದಾಗ ನಮಗೆ ಎರಡು ವಿಷಯ ಗೊತ್ತಾಗತ್ತೆ. ಹಿಂದೂ ಅನ್ನೋ ಶಬ್ದದ ಮೂಲವೂ ಒಂದೇ, ಇಂಡಿಯಾ ಅನ್ನೋ ಶಬ್ದದ ಮೂಲವೂ ಒಂದೇ. ಅದೆರಡರ ಮೂಲವೂ ಒಂದೇ ನದಿ, ಸಿಂಧೂ ನದಿ. ಆದರೆ ಇಂಡಿಯಾ ಅಂದ ತಕ್ಷಣ ಎಲ್ಲರೂ ಸೇರ್ಕೊಳ್ತಾರೆ, ಹಿಂದೂ ಅಂತ ಹೇಳಿದ ತಕ್ಷಣ ಮುಸಲ್ಮಾನರು ಕ್ರಿಶ್ಚಿಯನ್ರು ಸೇರ್ಕೊಳ್ಳಲ್ಲ ಅಂತ ಹೇಳ್ತಾರಲ್ಲ, ಅದು ಯಾಕೋ ನನಗೆ ಅರ್ಥ ಆಗಲ್ಲ. ಇನ್ನು ಎರಡನೇದಾಗಿ ಇಂಡಿಯಾ ಅಂದರೆ ಇಡೀ ದೇಶ, ಭಾರತ ಅಂದರೆ ಇಡೀ ದೇಶ. ಹಾಗೇನೆ ಹಿಂದೂಸ್ತಾನ ಅಂದರೂ ಕೂಡ ಇಡೀ ದೇಶಕ್ಕೆ ಸಂಬಂಧಪಟ್ಟಿದ್ದು. ಹಿಂದೂ ಅನ್ನೋದು ದೇಶವಾಚಕ, ಹಿಂದೂ ಅನ್ನೋದು ಜಾತಿವಾಚಕ ಅಲ್ಲ. ಹಿಂದೂ ಅನ್ನೋದೊಂದು ಪೂಜಾ ಪದ್ಧತಿ ಅಲ್ಲ. ಹಿಂದೂ ಅನ್ನೋದೊಂದು ರಿಲಿಜನ್ ಅಲ್ಲ. ಸ್ವಾಮಿ ವಿವೇಕಾನಂದರು ಹೇಳಿದ್ದು ಚಿಕಾಗೋದಲ್ಲಿ ಇದನ್ನೇ. 100 ವರ್ಷಗಳಿಂದ RSS ಹೇಳ್ತಾ ಇರೋದು ಇದೇನೇನೆ. 2500 ವರ್ಷಗಳಿಂದ ಪರ್ಷಿಯನ್ರು ಗ್ರೀಕರು ಹೇಳ್ತಾ ಇರೋದು ಇದೇನೇನೆ. ಹಿಂದೂ ಅನ್ನೋದು ದೇಶದ ಹೆಸರು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪದಲ್ಲಿ ನಮ್ಮ ರಾಜ್ಯದ ಬೃಹತ್ ಕೈಗಾರಿಕೆಯ ಮಾನ್ಯ ಸಚಿವರಾದಂಥ ಶ್ರೀಯುತ MB ಪಾಟೀಲ್ರು ಇದೇ ವಿಷಯ ಹೇಳಿದ್ದು. ನಾವೆಲ್ಲ ಪತ್ರಿಕೆನಲ್ಲಿ ಓದಿರ್ತೀವಿ. ಬೆಂಗಳೂರಿನಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪದಲ್ಲಿ ಮಾತಾಡ್ತಾ ಸಚಿವ MB ಪಾಟೀಲ್ರು ಹೇಳ್ತಾರೆ, ಹಿಂದೂ ಅನ್ನೋದು ಭೌಗೋಳಿಕವಾದಂಥ ಒಂದು ಹೆಸರು. ಭೌಗೋಳಿಕವಾಗಿ ನಾವೆಲ್ಲರೂ ಹಿಂದೂಗಳೇ. ಇದನ್ನ MB ಪಾಟೀಲ್ರು ಹೇಳಿದ್ದು. ಇದನ್ನೇ RSS 100 ವರ್ಷದಿಂದ ಹೇಳಿಕೊಂಡು ಬರ್ತಾ ಇದೆ. ಭೌಗೋಳಿಕವಾಗಿ ನಾವೆಲ್ಲರೂ ಹಿಂದೂಗಳೇ ಅಂತ MB ಪಾಟೀಲ್ರು ಹೇಳಿದಾಗ ಜಮೀರ್ ಸಾಹೇಬರು ಹಿಂದೂಗಳೇ ತಾನೆ, ಅಲ್ತಾಫ್ ಹಳ್ಳೂರು ಕೂಡ ಹಿಂದೂನೇ ತಾನೆ, ಹಿಂಡಸ್ಗೇರಿಯವರು ಹಿಂದೂನೇ ತಾನೆ. ಯಾಕೆಂದ್ರೆ ಹಿಂದೂ ಅನ್ನೋದು ದೇಶದ ಹೆಸರು ಅಂದಾಗ ಎಲ್ಲರೂ ಈ ದೇಶದಲ್ಲಿರೋರೆಲ್ಲರೂ ಹಿಂದೂಗಳೇ. ಕೆಲವರು ಭಾರತೀಯ ಅಂತಾರೆ, ಕೆಲವರು ಇಂಡಿಯನ್ ಅಂತಾರೆ, ಕೆಲವರು ಹಿಂದೂ ಅಂತಾರೆ. ನನ್ನನ್ನು ನಾನು ಹಿಂದೂ ಅಲ್ಲ ಅಂತ ಯಾರಾದರೂ ಅಂದ್ಕೊಂಡ್ರೆ ನಾನು ಭಾರತೀಯ ಅಲ್ಲ ಅಂತ ಹೇಳ್ದಂಗಾಗತ್ತೆ. ನನ್ನನ್ನು ನಾನು ಹಿಂದೂ ಅಲ್ಲ ಅಂತ ಯಾರಾದರೂ ಹೇಳಿಕೊಂಡ್ರೆ ನಾನು ಇಂಡಿಯನ್ ಅಲ್ಲ ಅಂತ ಹೇಳ್ದಂಗಾಗತ್ತೆ. ಹಾಗಾಗಿ ಹಿಂದುತ್ವ ಅನ್ನೋದು ಜಾತಿ ಮತ ಪಂಥಗಳ ಹೆಸರಲ್ಲ. ಹಿಂದುತ್ವ ಅನ್ನೋದು ರಿಲಿಜನ್ ಅಲ್ಲ. ಹಿಂದುತ್ವ ಅನ್ನೋದು ದೇಶದ ಹೆಸರು. ಹಿಂದುತ್ವ ಅನ್ನೋದು ರಾಷ್ಟ್ರೀಯತೆಯ ಹೆಸರು. ಈ ದೇಶದಲ್ಲಿರೋ ಎಲ್ಲ ಜನಗಳು ಕೂಡ ಹಿಂದೂ ಅನ್ನೋ ಹೆಸರಿನಲ್ಲಿ ನಾವೆಲ್ಲರೂ ಒಂದಾಗೋದಿಕ್ಕೆ ಸಾಧ್ಯ ಇದೆ. ಹಿಂದೂ ಸಮ್ಮೇಳನ ಅಂದಾಗ ಯಾರನ್ನೋ ಬಿಟ್ಟು ಅಲ್ಲ. ನಮ್ಮ ದೇಶದಲ್ಲಿ ಮುಸಲ್ಮಾನರು ಕ್ರಿಶ್ಚಿಯನ್ರು ಇದ್ದಾರೆ. ಆದರೆ ಅವರು ಯಾರು ಒರಿಜಿನಲ್ ಮುಸಲ್ಮಾನರು ಅಲ್ಲ, ಒರಿಜಿನಲ್ ಕ್ರಿಶ್ಚಿಯನ್ರು ಅಲ್ಲ. ಅವರೆಲ್ಲರೂ ಮತಾಂತರ ಆದರು. 7ನೇ ಶತಮಾನದಲ್ಲಿ ಮಹಮ್ಮದ್ ಬಿನ್ ಕಾಸಿಮ್ನ ದಾಳಿ ಆದಮೇಲೆ ಮತಾಂತರ ಪ್ರಾರಂಭ ಆಯಿತು. ಹೊನ್ನಾವರದಲ್ಲಿರೋ ಕ್ರಿಶ್ಚಿಯನ್ರಿರ್ಬೋದು, ಶಿರ್ಸಿನಲ್ಲಿರೋ ಮುಸಲ್ಮಾನರಿರ್ಬೋದು, ಭಟ್ಕಳದಲ್ಲಿರೋ ಮುಸಲ್ಮಾನರಿರ್ಬೋದು, ಎಲ್ಲರೂ ಮೂಲತಃ ಹಿಂದೂಗಳೇ. ಆಯಿತು, ಏನೋ ಕಾರಣಕ್ಕೆ ಅವರು ಮತಾಂತರ ಆಗಿದ್ದಾರೆ. ಆದರೆ ಈ ದೇಶದಲ್ಲಿರೋ ಮುಸಲ್ಮಾನರೆಲ್ಲರೂ ಕೂಡ ಮತಾಂತರ ಆದೋರೆ ಅನ್ನೋದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹೇಳಿದ್ರು.
ಜಾತಿ ಗಣತಿಯ ಪ್ರಶ್ನೆ ಬಂದಾಗ 60 ಪ್ರಶ್ನೆಗಳಿರುವಂಥ ಒಂದು ಪತ್ರಕ ನಮಗೆಲ್ಲರಿಗೂ ಬಂದಿತ್ತು. ಆವಾಗ ಒಂದು ವಿವಾದ ಕರ್ನಾಟಕದಲ್ಲಿ ಹುಟ್ಟುಕೊಂಡಿತು. 47 ಜಾತಿಗಳಿಗೆ ಕ್ರಿಶ್ಚಿಯನ್ ಅನ್ನುವಂಥ ಹೆಸರನ್ನ ಸೇರಿಸಿಬಿಟ್ಟಿದ್ದಾರೆ, ಹಿಂದೂ ಜಾತಿ ಹೆಸರಿನಲ್ಲೇ ಸೇರಿಸಿದ್ದಾರೆ. ಕುರುಬ ಕ್ರಿಶ್ಚಿಯನ್, ಗೌಳಿ ಕ್ರಿಶ್ಚಿಯನ್ ಹೀಗೆಲ್ಲ ಸೇರಿಸಿದ್ದಾರೆ ಅಂತ ವಿವಾದ ಶುರುವಾಯಿತು. ಆವಾಗ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಹೇಳಿದ್ರು, ಹಿಂದೂ ಸಮಾಜದಲ್ಲಿ ಅಸಮಾನತೆ ಇರೋದ್ರಿಂದ ಮತಾಂತರ ಆಗಿದ್ದಾರೆ, ತಪ್ಪೇನು ಅಂತ. ಮತಾಂತರ ಆಗಿರ್ಬೋದು, ಮತಾಂತರ ಆಗಿರೋದಕ್ಕೆ ಏನೋ ಕಾರಣ ಇರ್ಬೋದು. ಆದರೆ ಮುಖ್ಯಮಂತ್ರಿಗಳೇ ಹೇಳಿದ ಮಾತಿನ ಅರ್ಥ ಇಷ್ಟಂತೂ ನಿಜ, ಇವತ್ತಿರೋ ಮುಸಲ್ಮಾನರು ಕ್ರಿಶ್ಚಿಯನ್ರೆಲ್ಲ ಮತಾಂತರ ಆದವರು, ಅದನ್ನಂತೂ ಅವ್ರು ಒಪ್ಕೊಂಡಂಗೆ ಆಯ್ತಲ್ಲ. ನಮಗೇನು ಚಿಂತೆ ಇಲ್ಲ, ಯಾರು ಯಾವ ದೇವರನ್ನು ಬೇಕಾದರೂ ಪೂಜೆ ಮಾಡಲಿ, ಆದರೆ ದೇಶ ಒಂದೇ. ನಾನು ನಿಮಗೊಂದು ಉದಾಹರಣೆ ಕೊಡ್ತೀನಿ. ಸಂಕ್ರಾಂತಿ ಹಬ್ಬ ಈಗೆಲ್ಲ ಅಯ್ಯಪ್ಪನ ಮಾಲೆ ಹಾಕ್ತಾರೆ. ತಿರುಪತಿ ತಿಮ್ಮಪ್ಪನನ್ನ ಪೂಜೆ ಮಾಡೋ ಅಂತ ಅಪ್ಪ, ಅವ್ರ ಮನೆ ದೇವರು ತಿರುಪತಿ ತಿಮ್ಮಪ್ಪ. ಆ ಅಪ್ಪನಿಗೆ 4 ಜನ ಗಂಡು ಮಕ್ಕಳು ಹುಟ್ಟಿದ್ದಾರೆ. ಅದರಲ್ಲಿ ಒಬ್ಬ ಗಂಡು ಮಗ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಅಯ್ಯಪ್ಪನ ಮಾಲೆ ಹಾಕಿದ್ರೆ ನಾವು ಬೇಡ ಅಂತೀವೇನು? ಆಯ್ತು, ನೀ ಯಾವ ದೇವರನ್ನು ಬೇಕಾದರೂ ಪೂಜೆ ಮಾಡು, ಯಾಕೆಂದ್ರೆ ನಮ್ಮ ದೇಶದಲ್ಲಿ ಊರ ದೇವರು ಬೇರೆ, ಗ್ರಾಮ ದೇವರು ಬೇರೆ, ಮನೆ ದೇವರು ಬೇರೆ, ಇಷ್ಟ ದೇವರು ಬೇರೆ. ಯಾರು ಯಾವ ದೇವರನ್ನು ಬೇಕಾದರೂ ಪೂಜೆ ಮಾಡು. ತಿಮ್ಮಪ್ಪನನ್ನ ಪೂಜೆ ಮಾಡೋ ಅಂತ ಅಪ್ಪನಿಗೆ ಹುಟ್ಟದಂತ ಮಗ ಅಯ್ಯಪ್ಪನ ಮಾಲೆ ಹಾಕಿದ್ರೆ ಅಮ್ಮ ಬೇಡ ಅನ್ನಲ್ಲ, ಫಳಾರಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾಳೆ. ಆದರೆ ಅಯ್ಯಪ್ಪನ ಮಾಲೆ ಹಾಕದಂತ ಮಗ ಹೇಳ್ದ ಅಂತ ಇಟ್ಕೊಳ್ಳಿ, ನಮ್ಮಪ್ಪ ತಿಮ್ಮಪ್ಪನ ಒಕ್ಕಲು, ನಾನು ಅಯ್ಯಪ್ಪನ ಪೂಜೆ ಮಾಡ್ತಾ ಇದ್ದೀನಿ. ಅಯ್ಯಪ್ಪನ ಪೂಜೆ ಮಾಡ್ತಾ ಇರೋ ಅಂತ ನನಗೆ ತಿಮ್ಮಪ್ಪನನ್ನು ಪೂಜೆ ಮಾಡೋ ನಮ್ಮ ಅಪ್ಪ ಅಪ್ಪನೇ ಅಲ್ಲ ಅಂತಂದ್ರೆ ಏನು ಮಾಡ್ತೀರಿ? ನಗು ಬರುತ್ತೆ ನಿಮಗೆ. ನಾವು ಮುಸಲ್ಮಾನರಿಗೆ ಹೇಳ್ತಾ ಇರೋದು ಅದನ್ನೇ. ನೀವು ನಿಮ್ಮ ಪೂಜಾ ಪದ್ಧತಿ ಬದಲಾವಣೆ ಮಾಡಿದಿರೋ ಹೊರತು ಭಾರತ ಮಾತೆಯನ್ನಲ್ಲ, ನಿಮ್ಮ ಸಂಸ್ಕೃತಿನಲ್ಲ, ರಾಷ್ಟ್ರೀಯತೆಯನ್ನ ಅಲ್ಲ. ಅದೇ ಮಾತನ್ನ ಉಳಿದ ಹಿಂದೂ ಸಮಾಜದಲ್ಲಿರುವಂಥ ಭಾಷೆ, ಜಾತಿ, ಮತ, ಪಂಥಗಳಿಗೂ ನಾವು ಅದನ್ನೇ ಹೇಳ್ತಾ ಇರೋದು. ನಾವೆಲ್ಲರೂ ಹಿಂದೂಗಳು, ಇದನ್ನು ಯಾರು ಮರೆಯೋದು ಬೇಡ. ಪೂಜಾ ಪದ್ಧತಿಯ ಹೆಸರಿನಲ್ಲಿ ಒಬ್ರಿಗೊಬ್ಬರಿಗೆ ಜಗಳ ಬೇಡ. ಇಡೀ ಜಗತ್ತಿನಲ್ಲೇ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇರುವಂಥ ದೇಶ ಇಂಡೋನೇಷಿಯಾ. ಆದರೆ ಇಂಡೋನೇಷಿಯಾ ದೇಶದ ರಾಷ್ಟ್ರೀಯ ಮಹಾಕಾವ್ಯ ರಾಮಾಯಣ. ಇಂಡೋನೇಷಿಯಾ ದೇಶದ ಅಧ್ಯಕ್ಷನ ಹೆಸರು ಸುಕರ್ಣ. ಪಾಕಿಸ್ತಾನದ ಅಧ್ಯಕ್ಷ ಆಗಿದ್ದಂಥ ಜಿಯಾವುಲ್ಲಕ್ಗೆ ತಲೆ ಕೆಟ್ಟೋಯ್ತು. ಅವರು ಇಂಡೋನೇಷಿಯಾಗೆ ಹೋಗಿದ್ದಾಗ ಸುಕರ್ಣೋಗೆ ಹೇಳ್ತಾರೆ, ನೀವೆಂತ ಮುಸಲ್ಮಾನರು, ರಾಮನನ್ನ ಮಹಾಕಾವ್ಯ ಅಂತೀರಿ, ರಾಮಾಯಣವನ್ನು ಮಹಾಕಾವ್ಯ ಅಂತೀರಿ, ರಾಮನ ಹೆಸರಿಟ್ಕೊಳ್ತೀರಿ, ಕರ್ಣ ಅಂತೀರಿ. ಜಕಾರ್ತಾದಲ್ಲಿರುವಂಥ ಪಾರ್ಲಿಮೆಂಟ್ ಹೌಸ್ ಮುಂದ್ಗಡೆ ನೀವು ಗೀತೋಪದೇಶದ ದೊಡ್ಡ ಮೂರ್ತಿಯನ್ನು ಇಟ್ಟಿದ್ದೀರಿ, ನಿಮ್ಮ ನೋಟ್ಗಳ ಮೇಲೆ ಗಣೇಶನ ಚಿತ್ರವನ್ನು ಹಾಕಿದ್ದೀರಿ, ನೀವೆಂತ ಮುಸಲ್ಮಾನರು? ಜಿಯಾವುಲ್ಲಕ್ ಈ ಮಾತು ಹೇಳಿದಾಗ ಸುಕರ್ಣೋ, ಇಂಡೋನೇಷಿಯಾದ ಅಧ್ಯಕ್ಷ, ಮುಸ್ಲಿಂ ಅಧ್ಯಕ್ಷ, ಅವರು ಹೇಳ್ತಾರೆ, ನಾವು ನಮ್ಮ ಪೂಜಾ ಪದ್ಧತಿಯನ್ನ ಬದಲಾವಣೆ ಮಾಡಿದೀವಿ ಹೊರತು ನಮ್ಮ ಅಪ್ಪ ಅಮ್ಮನ ಅಲ್ಲ ಅಂತ. ವಿ ಹ್ಯಾವ್ ಚೇಂಜ್ಡ್ ಅವರ್ ರಿಲಿಜನ್ ಬಟ್ ವಿ ಕ್ಯಾನ್ ನಾಟ್ ಚೇಂಜ್ ಅವರ್ ಫೋರ್ ಫಾದರ್ಸ್. ಯಾರು ಯಾವ ದೇವರನ್ನು ಬೇಕಾದರೂ ಪೂಜೆ ಮಾಡಲಿ, ಆದರೆ ದೇಶ ಅಂತ ಬಂದಾಗ ನಾವೆಲ್ಲ ಹಿಂದೂ. ಆ ಒಂದು ಭಾವ ಜಾಗೃತಿಗಾಗಿ ಹಿಂದೂ ಸಮ್ಮೇಳನ. ಇನ್ನು ಮೂರನೇದಾಗಿ, ಹಿಂದೂಗಳನ್ನೆಲ್ಲ ಸಂಘಟನೆ ಮಾಡುವಂಥ ಪ್ರಯತ್ನ RSS ಇರ್ಬೋದು, RSS ರೀತಿಯ ಅನೇಕ ಸಂಘಟನೆಗಳು ಸಾಮೂಹಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಆದರೆ ವೈಯಕ್ತಿಕವಾಗಿ ನಮ್ಮ ಜವಾಬ್ದಾರಿಯೂ ಇದೆ.
ಅದಕ್ಕೆ ಸಂಬಂಧಪಟ್ಟಂತೆ ಏನೊಂದು ವಿಚಾರ ಇದೆ, ಅದು ನನ್ನ ಭಾಷಣದ ಮೂರನೆಯ ಮತ್ತು ಕೊನೆಯ ಭಾಗ. ಅದಕ್ಕೆ ನಾನು ಆಗಲೇ ಹೇಳಿದೆ, ಪಂಚಪರಿವರ್ತನ 5 ವಿಷಯಗಳನ್ನು ಇವತ್ತು ನಾವೆಲ್ಲರೂ ನಮ್ಮದು ಅಂತ ಅನ್ಕೊಳ್ಬಾರ್ದು, ನನ್ನದು ಅಂತ ಅನ್ಕೊಳ್ಬೇಕು. ನನ್ನದು ಅಂತ ಹೇಳ್ಕೊಳ್ಬೇಕು ಅಂತ ನಾ ಹೇಳಿದಾಗ ಮೊದಲು ಅದು ಅನ್ವಯ ಆಗೋದು ನನಗೆ. ಹಾಗಾಗಿ ನಾನು ಇನ್ನು ಮುಂದೆ ಪಂಚಪರಿವರ್ತನದ ಹೇಳೋವಾಗ ಅದು ನನಗೆ ನಾನು ಹೇಳ್ಕೊಳ್ತಾ ಇದ್ದೀನಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತೀನಿ. ಈ ನಾಟಕಗಳಲ್ಲಿ 2 ರೀತಿ ಇರುತ್ತೆ, ಒಂದು ವ್ಯಕ್ತ, ಇನ್ನೊಂದು ಸ್ವಗತ. ಆದರೆ ಡಾಕ್ಟರ್ ಗಣೇಶ್ ಅವರು 3ನೇದು ಅಂತ ಹೇಳ್ತಾರೆ, ವ್ಯಕ್ತ ಸ್ವಗತ ಅಂತ. ನನಗೆ ನಾನು ಹೇಳ್ಕೊಳ್ತಾ ಇದ್ದೀನಿ, ಆದರೆ ನಾಗೇಂದ್ರ ಅವರು 1 ತಿಂಗಳಿಂದ ನನಗೆಲ್ಲ ವ್ಯವಸ್ಥೆ ಮಾಡಿ ಭಾಷಣ ಕರೆದು ಮೈಕ್ ಕೊಟ್ಟಿರೋದ್ರಿಂದ ಮೈಕಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಹೇಳ್ತಾ ಇದ್ದೀನಿ ಅಂತ ನಾನು ಅನ್ಕೊಳ್ಳಲ್ಲ, ನನಗೆ ನಾನು ಹೇಳ್ಕೊಳ್ತಾ ಇದ್ದೀನಿ. ಪಂಚಪರಿವರ್ತನ ಇಡೀ ಹಿಂದೂ ಸಮಾಜ ಇದು ನಾನು ಮಾಡಬೇಕಾಗಿರೋ ಕೆಲಸ ಅಂತ ಅನ್ಕೊಳ್ಬೇಕು. ಇದು ನಿಜವಾದ RSS ಅನ್ನೋದು ಸಂಘದ ಅಪೇಕ್ಷೆ. ಅದ್ರಲ್ಲಿ ಮೊದಲನೇದು ಸಾಮಾಜಿಕ ಸಾಮರಸ್ಯ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಎಲ್ಲ ವ್ಯವಸ್ಥೆನಲ್ಲಿ ಕಾರ್ಯಕ್ರಮಗಳನ್ನು ನಾವು ನೋಡಿದ್ವಿ. ಎಲ್ಲ ಹಳ್ಳಿಯವರು, ಎಲ್ಲ ಜಾತಿಯವರು, ಎಲ್ಲ ವರ್ಗದವರನ್ನ ಇಲ್ಲಿ ಸೇರಿಸುವಂಥ ಪ್ರಯತ್ನ ನಡೆದಿದೆ. ನಾವೆಲ್ಲರನ್ನೂ ಒಂದು ಮಾಡಕ್ಕೆ ಹೊರಟಿರ್ತೀವಿ, ಆದರೆ ನಮ್ಮನ್ನು ಬೇರೆ ಬೇರೆ ಮಾಡುವಂಥ ಪ್ರಯತ್ನಗಳು ಬೇಕಾದಷ್ಟು ಇಡೀ ಜಗತ್ತಿನಲ್ಲಿ ನಡೀತಾ ಇದೆ. ಯಾಕೆಂದರೆ ಅವರೆಲ್ಲರಿಗೂ ಸವಾಲಾಗಿ ನಿಂತಿರೋದು ನಾವು ಹಿಂದೂ ಸಮಾಜ ಒಂದೇ. ಉಳಿದ ಎಲ್ಲ ಪ್ರಾಚೀನ ಸಮಾಜಗಳನ್ನು ನುಂಗಿ ನೀರು ಕುಡಿದಿದ್ದಾರೆ ವಿರೋಧಿಗಳು. ನಾವೊಬ್ಬರು ಮಾತ್ರ ಸಡ್ಡು ಹೊಡೆದು ನಿಂತಿದ್ದೀವಿ ಇಡೀ ಜಗತ್ತಿನಲ್ಲಿ. ಹಾಗಾಗಿ ನಮ್ಮನ್ನು ಕೂಡ ಒಡೆದು ನಾಶ ಮಾಡಬೇಕು ಅಂತ ನಾನಾ ರೀತಿ ಪ್ರಯತ್ನ ನಡೆಸ್ತಾ ಇರ್ತಾರೆ. ನಾವು ಗೊತ್ತಿಲ್ಲದೆ ಅನೇಕ ಸಲ ಬಲಿಯಾಗ್ತೀವಿ. ಜಾತಿ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ, ವರ್ಗದ ಹೆಸರಿನಲ್ಲಿ ಸಾಮರಸ್ಯಕ್ಕೆ ಎಲ್ಲೋ ತೊಂದರೆ ಆಗಿಬಿಡುತ್ತೆ. ಯಾರೋ ಹುಡುಗ ಹುಡುಗಿ ಜಗಳ ಮಾಡ್ಕೊಂಡಿರ್ತಾರೆ, ಪ್ರೀತಿಯೋ ಪ್ರೇಮವೋ ಮತ್ತೊಂದು, ಅದು ಅಲ್ಲಿಗೆ ನಿಲ್ಲೋದಿಲ್ಲ. 2 ಮನೆ ಜಗಳ ಆಗಿಬಿಡುತ್ತೆ, 2 ಜಾತಿ ಜಗಳ ಆಗಿಬಿಡುತ್ತೆ, 2 ಹಳ್ಳಿ ಜಗಳ ಆಗಿಬಿಡುತ್ತೆ. ಮಕ್ಕಳು ಆಟ ಆಡ್ತಾ ಇರುವಾಗ ಜಗಳಕ್ಕಾದರೆ ವಿವೇಕಿಗಳಾದಂಥ ಅಪ್ಪ ಅಮ್ಮ ಹೇಳ್ತಾರೆ, ಮಕ್ಕಳು ಜಗಳಪ್ಪ, ನಾವು ಹೋಗಬಾರ್ದು ಅಂತ. ಮನೆ ವಿಷಯದಲ್ಲ ಎಚ್ಚರಿಕೆ ಇದೆ. ಊರಿನ ವಿಷಯಕ್ಕೆ ಬಂದಾಗ ವೈಯಕ್ತಿಕ ಜಗಳಗಳು ಸಾಮೂಹಿಕ ಜಗಳಗಳಾಗಿ ಪರಿವರ್ತನೆ ಆಗ್ತಾ ಇದೆ ನಮ್ಮ ಅವಿವೇಕದಿಂದ. ಇಂಥ ಸಂದರ್ಭದಲ್ಲಿ ಜಾತಿ ಮುಖಂಡರು, ಪಾರ್ಟಿ ಮುಖಂಡರು, ಭಾಷೆ ಮುಖಂಡರು, ಮತೀಯ ಮುಖಂಡರು ಎಚ್ಚರಿಕೆ ತಗೊಂಡು ಯಾರು ಕಿತಾಪತಿ ಮಾಡ್ತಾ ಇದ್ದಾರೆ ಅವನಿಗೆ ಸ್ವಲ್ಪ ಕಿವಿ ಹಿಂಡಿ ಮೂಲೆಯಲ್ಲಿ ಕೂಡಿಸಿ ಆ ಜಗಳ ದೊಡ್ಡದಾಗದೆ ಇದ್ದಂಗೆ ಮಾಡಬೇಕಾಗಿರೋದು ಈ ಹಿಂದೂ ಸಮ್ಮೇಳನದ ಕರೆ. ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಬಸವಣ್ಣವ್ರ ಫೋಟೋ ಇರಬೇಕು, ಒಬ್ಬ ಲಿಂಗಾಯತರ ಮನೆಯಲ್ಲಿ ಶಂಕರಾಚಾರ್ಯರ ಫೋಟೋ ಬರಬೇಕು, ಒಬ್ಬ ಕುರುಬನ ಮನೆಯಲ್ಲಿ ವಾಲ್ಮೀಕಿ ಫೋಟೋ ಇರಬೇಕು, ಒಬ್ಬ ಬೇಡನ ಮನೆಯಲ್ಲಿ ಅಂಬೇಡ್ಕರ್ ಫೋಟೋ ಇರಬೇಕು. ಎಲ್ಲ ಮಹಾಪುರುಷರು, ಇಡೀ ದೇಶದ ಮಹಾಪುರುಷರು, ಅವರು ಜಾತಿ ಮಹಾಪುರುಷರು ಅಲ್ಲ ಸ್ವಾಮಿ. ನನ್ನ ಜಾತಿ ಬಿಟ್ಟು ಬೇರೆ ಜಾತಿಯ ಮಹಾಪುರುಷನ ಫೋಟೋ ನನ್ನ ಮನೆಯಲ್ಲಿ ಇದೆಯಾ? ನನ್ನ ಮನೆಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಮಂಜುಗುಡಿ ಅಂತ ಊರಿನಲ್ಲಿ ಕನಕ ಜಯಂತಿಯನ್ನು ಕೇವಲ ಕುರುಬರು ಮಾಡೋದಲ್ಲ, ಇಡೀ ಸಮಾಜ ಮಾಡಬೇಕು. ಶಂಕರ ಜಯಂತಿಯನ್ನು ಕೇವಲ ಸ್ಮಾರ್ತ ಬ್ರಾಹ್ಮಣರು ಮಾಡೋದಲ್ಲ, ಇಡೀ ಸಮಾಜ ಸೇರ್ ಮಾಡಬೇಕು. ಶಿವಾಜಿ ಕೇವಲ ಮರಾಠರ ಹೀರೋ ಅಲ್ಲ, ಇಡೀ ಹಿಂದೂ ಸಮಾಜದ ಹೀರೋ. ಎಲ್ಲಿವರೆಗೂ ಜಾತಿ ಭೇದ ವರ್ಗ ಭೇದ ಇರುತ್ತೋ ಅಲ್ಲಿವರೆಗೂ ನಕ್ಸಲಿಸಮ್ ಒಂದಲ್ಲ ಒಂದು ರೀತಿನಲ್ಲಿ ನಮ್ಮನ್ನು ಕಾಡ್ತಾ ಇರುತ್ತೆ. ಎಲ್ಲಿವರೆಗೂ ಕಸ ಇರುತ್ತೋ ಅಲ್ಲಿವರೆಗೂ ನೊಣ ಇರುತ್ತೆ. ನೊಣಕ್ಕೆ ಬೈದ್ರ ಉಪಯೋಗ ಇಲ್ಲ, ಕಸ ತೆಗೆದ್ರೆ ನೊಣ ಮಾಯ. ಎಲ್ಲಿವರೆಗೂ ಜಾತಿ ಭೇದ ವರ್ಗ ಭೇದ ಅನ್ನೋ ಕಸ ಇರುತ್ತೋ ಅಲ್ಲಿವರೆಗೂ ಅದನ್ನು ದುರುಪಯೋಗ ಮಾಡ್ಕೊಳ್ಳೋದಿಕ್ಕೆ ನಕ್ಸಲೈಟ್ರು ಒಂದಲ್ಲ ಒಂದು ರೀತಿಯಲ್ಲಿ ಬಂದು ಕೂತ್ಕೊಳ್ತಾರೆ. ನಮ್ಮ ಮನೆಗಳು ಹಿಂದೂ ಮನೆಗಳಾಗಬೇಕು.
ಹಿಂದೂ ಸಮ್ಮೇಳನ ಅಂದಾಗ ಸಾಮಾಜಿಕ ಸಾಮರಸ್ಯ ಅಂತ ಹೇಳಿದಾಗ ನಮ್ಮ ಸಮಾಜ ಲಿಂಗಾಯತ ಸಮಾಜ ಅಲ್ಲ, ನಮ್ಮ ಸಮಾಜ ವೀರಶೈವ ಸಮಾಜ ಅಲ್ಲ, ನಮ್ಮ ಸಮಾಜ ಸ್ಮಾರ್ತ ಬ್ರಾಹ್ಮಣರ ಸಮಾಜ ಅಲ್ಲ, ನಮ್ಮ ಸಮಾಜ ಹಿಂದೂ ಸಮಾಜ, ಅದು ಹಿಂದುತ್ವ. ಇನ್ನು ಎರಡನೇದಾಗಿ ನಮ್ಮ ಮನೆ ಕೂಡ ಹಿಂದೂ ಮನೆ ಆಗಬೇಕು. ನಮ್ಮ ದೇಶಕ್ಕೆ ಜಗತ್ತಿಗೆ ಹೋಲಿಸಿದ್ರೆ ನಮ್ಮ ದೇಶದ ಮನೆಗಳು ಪರವಾಗಿಲ್ಲ, ಭಾಳ ಕೆಟ್ಟಿಲ್ಲ, ಆದರೂ ಕೆಡೋದಕ್ಕೆ ಪ್ರಾರಂಭ ಆಗಿದೆ, ಬೇರೆ ಬೇರೆ ಪ್ರಭಾವ. ಇತ್ತೀಚೆಗೆ ಒಂದು ತಮಾಷೆ ಮಾತನ್ನ ಎಲ್ಲರೂ ಹೇಳ್ತಾ ಇದ್ದಾರೆ. ಅವ್ರದ್ದು ಭಾಳ ದೊಡ್ಡ ಜಾಯಿಂಟ್ ಫ್ಯಾಮಿಲಿ, ಯಾಕೆ ಅಂದರೆ 20 ವರ್ಷದಿಂದ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಇದ್ದಾರೆ ಅಂತ. ಈ ರೀತಿಯ ತಮಾಷೆಗಳು ಶುರುವಾಗಿದೆ. ನೀವು ನಗುತ್ತಾ ಇದ್ದೀರಿ ಅಂದರೆ ಕಣ್ಣು ಮುಂದೆ ಉದಾಹರಣೆಗಳು ಇದ್ದಾವೆ ಅಂತ ಅರ್ಥ. ಎಲ್ಲೋ ಒಂದು ಕಡೆ ನಮ್ಮ ಮನೆಗಳು ಒಡೆಯೋದಿಕ್ಕೆ ಪ್ರಾರಂಭ ಆಗ್ತಾ ಇದೆ. ವಿಷಯ ಏನು ಭಾಳ ದೊಡ್ಡದಿರೋದಿಲ್ಲ. ಬದನೆಕಾಯಿ ಪಲ್ಯ ಮಾಡ್ಲೋ, ಬೆಂಡೆಕಾಯಿ ಪಲ್ಯ ಮಾಡ್ಲೋ, ಮನೆಯೊಂದು 3 ಬಾಗಿಲು, ಶುರುವಾಯಿತು ಜಗಳ. ಯಾಕೆಂದರೆ ಮನುಷ್ಯನ ಅಹಂಕಾರ ಮನೆಗಳನ್ನು ಒಡೆಯುತ್ತೆ. ಹೊಂದಾಣಿಕೆ ಮಾಡ್ಕೊಳ್ಳದೆ ಹೋದರೆ ಮನೆಗಳನ್ನು ಕಟ್ಟಕ್ಕಾಗಲ್ಲ ಸ್ವಾಮಿ. ನಮ್ಮ ಮನೆ ಸ್ವದೇಶಿ ಮನೆ ಆಗಲಿ, ನಮ್ಮ ಮನೆ ಸಾಮರಸ್ಯದ ಮನೆ ಆಗಲಿ, ನಮ್ಮ ಮನೆ ಸುಸಂಸ್ಕೃತ ಮನೆ ಆಗಲಿ, ಹಿಂದೂ ಮನೆ ಆಗಲಿ, ಹಿಂದೂ ಸಮ್ಮೇಳನದ ಕರೆ ಅದು. ಸ್ವದೇಶಿ ಅನ್ನೋದು ಇವತ್ತು ಬಹಳ ಅವಶ್ಯಕತೆ ಇದೆ. ಮೂರನೇದು ಪಂಚಪರಿವರ್ತನದಲ್ಲಿ ಈ ಟ್ರಂಪ್ ಮಹಾಶಯರು ಒಂದು ಕ್ಷಣ ಚಿತ್ತ, ಇನ್ನೊಂದು ಕ್ಷಣ ಪಿತ್ತ. ಇದ್ದಕ್ಕಿದ್ದಂಗೆ ಮೋದಿ ನನ್ನ ಫ್ರೆಂಡ್ ಅಂತಾರೆ, ನಾಳೆ ಇದ್ದಕ್ಕಿದ್ದಂಗೆ ಮೋದಿ ನನ್ನ ದುಶ್ಮನ್ ಅಂತಾರೆ. ಇವತ್ತು 50% ಟ್ಯಾಕ್ಸ್ ಅಂತಾರೆ, ನಾಳೆ 25% ಟ್ಯಾರಿಫ್ ಅಂತಾರೆ. ಇಂಥ ಸಂದರ್ಭದಲ್ಲಿ ಈಗ ಮೆಕ್ಸಿಕೋನವರು ಕೂಡ ನಮ್ಮ ಮೇಲೆ ಟ್ಯಾಕ್ಸ್ ಹಾಕಕ್ಕೆ ಶುರು ಮಾಡಿದ್ದಾರೆ. ಆದರೆ ಯಾರು ಏನು ಆಮದು ಸುಂಕ ಹಾಕಿದ್ರು ನಾವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ 15 ವರ್ಷದಿಂದ 35 ವರ್ಷ ವಯಸ್ಸಿನ ಯುವಕರ ಸಂಖ್ಯೆ ನಮ್ಮ ದೇಶದಲ್ಲಿ 65 ಕೋಟಿ ಇದೆ. ಇಡೀ ಅಮೆರಿಕಾದ ಜನಸಂಖ್ಯೆ 33 ಕೋಟಿ. ಇಡೀ ರಷ್ಯಾದ ಜನಸಂಖ್ಯೆ ನಮಗಿಂತ 5 ಪಟ್ಟು ದೊಡ್ಡ ದೇಶ ರಷ್ಯಾ, ಆದರೆ ಇಡೀ ರಷ್ಯಾದ ಜನಸಂಖ್ಯೆ 12 ಕೋಟಿ. ಇಡೀ ಪಶ್ಚಿಮ ಯುರೋಪಿನ ದೇಶದ ಜನಸಂಖ್ಯೆ 35 ಕೋಟಿ. ಆದರೆ ನಮ್ಮ ದೇಶದಲ್ಲಿ ಬರೀ ಯುವಕರ ಸಂಖ್ಯೆ 65 ಕೋಟಿ ಇದೆ. ಅವರೆಲ್ಲಾರ್ದು ಕಂಪನಿಗಳು ಉದ್ಧಾರ ಆಗಬೇಕಾದ್ರೆ ನಮ್ಮ ಹುಡುಗರು ಹುಡುಗಿರು ಬ್ಲೇಡು, ಸಾಬೂನು, ಐಸ್ ಕ್ರೀಮ್ ತಗೊಳ್ಳದೆ ಹೋದರೆ ಅವರೆಲ್ಲ ಸತ್ತೋಗ್ಬಿಡ್ತಾರೆ. ಆದರೆ ನಾವು ನಮ್ಮ ಬ್ರ್ಯಾಂಡನ್ನು ಬಳಸಬೇಕಷ್ಟೇ. ನಮ್ಮ ಸ್ವದೇಶಿ ಜೀವನ ಪದ್ಧತಿ ಅದ್ಭುತವಾಗಿದೆ, ಆದರೆ ಅದನ್ನು ವರ್ಲ್ಡ್ ಬ್ರ್ಯಾಂಡ್ ಮಾಡೋದರಲ್ಲಿ ನಾವು ಸೋತಿದ್ದೀವಿ. ನಮ್ಮ ತೊಡೆದೇವು ಅದಕ್ಕಿಂತ ಒಳ್ಳೆ ರುಚಿ, ಒಳ್ಳೆ ಹೆಲ್ತಿ ಇನ್ಯಾವುದಿದೆ. ಆದರೆ 3 ಸ್ಟಾರ್ ಹೋಟೆಲ್ನಲ್ಲಿ ನೀವು ಊಟಕ್ಕೆ ಆರ್ಡರ್ ಮಾಡೋವಾಗ ಪಿಜ್ಜಾ ಆರ್ಡರ್ ಮಾಡ್ತೀರಿ ಹೊರತು ತೊಡೆದೇವನ್ನೋ ದೋಸೆನೋ ಆರ್ಡರ್ ಮಾಡ್ತೀರೇನು? ನಿಮ್ಮ ಕಾಲೇಜಲ್ಲಿರುವಂಥ ಕೆಮಿಸ್ಟ್ರಿ ಪ್ರೊಫೆಸರ್ಗೆ ಉಪ್ಪಿನಕಾಯಿ ಹಾಕಕ್ಕೆ ಹೇಳಿ ನೋಡೋಣ. ಆದರೆ ಕಾಲೇಜ್ಗೆ ಹೋಗದೆ ಇರೋವಂಥ ಕೆಮಿಸ್ಟ್ರಿ ಓದದೇ ಇರೋವಂಥ ನಮ್ಮ ಅಜ್ಜಿ ನಮ್ಮ ಅತ್ತೆ ಉಪ್ಪಿನಕಾಯಿ ಹಾಕ್ತಾಳೆ, 3 ವರ್ಷ ಆಗತ್ತೆ, ಕೆಡೋದಿಲ್ಲ ಅದು. ಆದರೆ 5 ಸ್ಟಾರ್ ಹೋಟೆಲ್ನಲ್ಲಿ ಕೂತ್ಕೊಂಡಾಗ ನಿಂಬೆಕಾಯಿ ಉಪ್ಪಿನಕಾಯಿಗೆ ನಾವು ಆರ್ಡರ್ ಮಾಡೋದಿಲ್ಲ, ಸಾಸ್ ಅಂತೆ, ಕೆಚಪ್ ಅಂತೆ. ಅಂದರೆ ನಮ್ಮ ದೇಶದ ಜೀವನದ ಪದ್ಧತಿ ಅದ್ಭುತವಾಗಿದೆ. ಒಂದು ಊಟ ಇರ್ಬೋದು, ಒಂದು ಕುಟುಂಬ ಇರ್ಬೋದು, ಒಂದು ಅಧ್ಯಾತ್ಮ ಇರ್ಬೋದು, ಒಂದು ಭಗವದ್ಗೀತೆ ಇರ್ಬೋದು, ಒಂದು ಆಸನ ಇರ್ಬೋದು, ಒಂದು ಪ್ರಾಣಾಯಾಮ ಇರ್ಬೋದು. ಆದರೆ ಅದನ್ನು ವರ್ಲ್ಡ್ ಬ್ರ್ಯಾಂಡ್ ಮಾಡೋದರಲ್ಲಿ ನಾವು ಸೋತಿದ್ದೀವಿ. ಸ್ವದೇಶಿ ಜೀವನ ಶೈಲಿ ಅಂದರೆ ಎಲ್ಲ ಕಡೆಗೆ ಯಾವುದು ಒಳ್ಳೇದಿದೆಯೋ ಅದನ್ನ, ಕೆಟ್ಟದನ್ನೆಲ್ಲ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ. ಪರಿಸರ ಸಂರಕ್ಷಣೆ ನನ್ನಿಂದ ಶುರು ಆಗಬೇಕು. ನನ್ನ ಮನೆ ಮುಂದೆ ಬಿದ್ದಿರೋಂಥ ಪ್ಲಾಸ್ಟಿಕ್ಕನ್ನು ತೆಗೆಯೋದಕ್ಕೆ ನರೇಂದ್ರ ಮೋದಿಯವರು ಬರಬೇಕು ಅಂತಂದ್ರೆ ಆಗಲ್ಲ ಸ್ವಾಮಿ. 4ನೇದು ಪಂಚಪರಿವರ್ತನೆಯಲ್ಲಿ ಪರಿಸರ ಸಂರಕ್ಷಣೆ. ಈಗ ಒಂದು 50 ವರ್ಷಕ್ಕೆ ಮುಂಚೆ ಇಂಗ್ಲೆಂಡಿಂದ ಒಬ್ಬರು ಹೆಣ್ಮಗಳು ಕಲ್ಕತ್ತಾ ನೋಡಕ್ಕೆ ಬಂದಿದ್ರು. 1 ತಿಂಗಳು ಕಲ್ಕತ್ತಾದಲ್ಲಿದ್ದರು. ಆಮೇಲೆ ವಾಪಸ್ ಹೋಗುವಾಗ ಒಬ್ಬರು ಕೇಳಿದ್ರು ನಮ್ಮವರು, ಹೇಗಿತ್ತು ಕಲ್ಕತ್ತಾ
ಕಲ್ಕತ್ತಾ. ಆಕೆ ಹೇಳ್ತಾರೆ ಬಹಳ ಚೆನ್ನಾಗಿತ್ತು ಕಲ್ಕತ್ತಾ, ವಿವೇಕಾನಂದರ ಕಲ್ಕತ್ತಾ, ಸುಭಾಷ್ ಚಂದ್ರ ಬೋಸ್ರ ಕಲ್ಕತ್ತಾ. ಆದರೆ ಒಂದು ವಿಷಯ ಮಾತ್ರ ನನಗೆ ಬೇಜಾರಾಯಿತು, ಕಲ್ಕತ್ತಾ ಬಹಳ ಹೊಲಸಿದೆ. ಅದಕ್ಕೆ ಅವ್ರು ನಮ್ಮವ್ರು ಏನು ಹೇಳಿದ್ರು ಅಂದರೆ ಎಲ್ಲ ಸಮಜಾಯಿಷಿ ಕೊಡೋ ಬುದ್ಧಿ ತಾನೆ ನಮ್ಮದು. ಅವ್ರು ಹೇಳ್ತಾರೆ ನಮ್ಮವರು ಕಲ್ಕತ್ತಾ ಯಾಕೆ ಹೊಲಸಿದೆ ಗೊತ್ತಾ, ಕಲ್ಕತ್ತಾದಲ್ಲಿ 1 ಕೋಟಿ ಜನ ಇದ್ದಾರೆ ಅಂತ. ಈಗ 3 ಕೋಟಿ ಆಗಿದೆ. ನಮಗೂ ಅನ್ಸುತ್ತೆ ಜನ ಜಾಸ್ತಿ ಇದ್ದ ಕಡೆಗೆ ಹೊಲಸಿರುತ್ತೆ ಅಂತ. ನಮ್ಮ ತೀರ್ಥಕ್ಷೇತ್ರಗಳೆಲ್ಲವೂ ಕೂಡ ಹೊಲಸಾಗಿ ಕೂತಿದ್ದಾವೆ. ಅವರು ಹಿಂದೂನೇ ತಾನೆ ಕಲ್ಕತ್ತಾದವರು, ಆದರೆ ಏನಂತೆ ಅವರು ಅದೇ ಹೇಳಿದ್ರು, ಕಲ್ಕತ್ತಾ ಯಾಕೆ ಹೊಲಸು ಅಂದರೆ ತುಂಬ 1 ಕೋಟಿ ಜನ ಇದ್ದಾರೆ ಅಂತ. ಅದಕ್ಕೆ ಆ ಇಂಗ್ಲೆಂಡಿನ ಹೆಣ್ಮಗಳು ಏನು ಹೇಳಿದ್ರು ಗೊತ್ತಾ, ಯಾಕ್ರಿ ಕಲ್ಕತ್ತಾನ ಕ್ಲೀನಾಗಿ ಇಟ್ಕೊಳ್ಳೋದಿಕ್ಕೆ 1 ಕೋಟಿ ಜನ ಸಾಕಾಗಲ್ವಾ ಅಂತ. 1 ಕೋಟಿ ಜನ ಅಂತಂದಾಗ ಇಂಗ್ಲೆಂಡಿನ ಹೆಣ್ಮಗಳು ನೋಡಿದ್ದ ದೃಷ್ಟಿ ಬೇರೆ, ಒಬ್ಬ ಹಿಂದೂ ನೋಡಿದ್ದ ದೃಷ್ಟಿ ಬೇರೆ. 1 ಕೋಟಿ ಜನ ಹೊಲಸಾಗೋದಿಕ್ಕೆ ಕಾರಣ ಆಗತ್ತೆ ಅಂತ ಆದರೆ ಆ ಇಂಗ್ಲೆಂಡಿನ ಹೆಣ್ಮಗಳಿಗೆ ಆ 1 ಕೋಟಿ ಜನನ ಬಳಸ್ಕೊಂಡು ನಾನು ಕಲ್ಕತ್ತಾನ ಸಿಂಗಾಪುರ ಮಾಡ್ತೀನಿ ಅಂತ ಆಕೆ ಕನಸು ಕಾಣ್ತಾಳೆ. ಮನೆಯಲ್ಲಿ 10 ಜನ ಇದ್ದಾರೆ, 10 ಜನನೂ ಕೂತ್ಕೊಂಡು ತಿಂತಾರೆ, ಕಸ ಹಾಕ್ತಾರೆ, ಕುಡಿದು ಲೋಟ ತೆಗೆದು ಆ ಕಡೆ ಇಡೋದಿಲ್ಲ, ಮನೆಗೆ ಹೊರೆ ಆಗ್ತಾರೆ. ಮನೆಯಲ್ಲಿ 100 ಜನ ಇದ್ದಾರೆ, ದುಡಿದು ತಿಂತಾರೆ, ದುಡಿದು ತರ್ತಾರೆ. ಯಾರೇ ಕಸ ಹಾಕಿರಲಿ ತೆಗೆದು ಹಾಕ್ತಾರೆ. ದೀಪ ಉರಿತಾ ಇದ್ರೆ ಆರಿಸ್ತಾರೆ, ನಲ್ಲಿ ಸುರಿತಾ ಇದ್ರೆ ನಿಲ್ಲಿಸ್ತಾರೆ. ಅವರು ಮನೆಗೆ ಹೊರೆ ಆಗಲ್ಲ, ಮನೆಗೆ ಆಸ್ತಿ ಆಗ್ತಾರೆ. ಹಿಂದೂಗಳು ಮೊದಲನೇ 10 ಜನ ಆಗಬೇಕೋ, ಎರಡನೇ 100 ಜನ ಆಗಬೇಕೋ ಅನ್ನೋದು ನನಗೆ ನಾನು ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ. ಇನ್ನು ಕೊನೆಯದಾಗಿ ಪಂಚಪರಿವರ್ತನದ 5ನೇ ವಿಷಯ ನಾಗರಿಕ ಶಿಷ್ಟಾಚಾರ. ಕಾನೂನುಗಳನ್ನು ಪಾಲನೆ ಮಾಡೋದರಲ್ಲಿ ರಾಮನ ಆದರ್ಶವನ್ನು ಇಟ್ಟುಕೊಂಡಂಥ ಈ ಸಮಾಜ ಕಾನೂನುಗಳನ್ನು ಮುರಿಯೋದರಲ್ಲೇ ಹೆಚ್ಚುಗಾರಿಕೆಯನ್ನು ಕಾಣ್ತಾ ಇದೆಯಲ್ಲ, ಯಾಕೆ? ಇವತ್ತಿಗೂ ಹೆಂಡ ಕುಡಿದು ಓಟ್ ಹಾಕುವಂಥ ಸಮಾಜ ಇದೆ ಅನ್ನೋದು ವಿದ್ಯಾವಂತರು ತಲೆ ತಗ್ಸುವಂಥ ವಿಷಯ ಅಲ್ವೇ? ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ, ಬಹಳ ಸಂತೋಷ. ಆದರೆ ತ್ರಿಬಲ್ ರೈಡಿಂಗ್ನಲ್ಲಿ ಎಷ್ಟು ಜನ ಬಂದಿರ್ಬೋದು ಅಂತ ನಾ ಏನಾರು ಕೇಳಿದ್ರೆ ಅನೇಕರು ಕೈ ಎತ್ತಬೇಕಾಗೋ ಪರಿಸ್ಥಿತಿ ಬರುತ್ತೋ ಇಲ್ವೋ? ನನ್ನ ಕಾರ್ಯಾಲಯದಲ್ಲಿರೋ ಹುಡುಗರು ಬೈಕ್ ಓಡಿಸುವಾಗ ಅವರಿಗೆ ಲೈಸೆನ್ಸ್ ಇದೆಯಾ ಇಲ್ವಾ ಅನ್ನೋದು ನನ್ನ ಚಿಂತೆಯ ವಿಷಯ ಆಗಬೇಕೋ ಬೇಡವೋ? ರಸ್ತೆ ನಿಯಮಗಳನ್ನು ಪಾಲನೆ ಮಾಡೋದು ಪೊಲೀಸ್ನವ್ರಿಗೋಸ್ಕರನೋ ನನಗೋಸ್ಕರನೋ? ಆಕ್ಸಿಡೆಂಟ್ ಆಗೋವಾಗ ತಪ್ಪು ಯಾರೇ ಮಾಡಿದ್ರು ತೊಂದರೆ ಇಬ್ರಿಗೂ ಆಗತ್ತೆ. ಸೊ ಈ ರೀತಿ ನಾಗರಿಕ ಶಿಷ್ಟಾಚಾರದ ಒಂದು ಪಾಲನೆ ಏನಿದೆ, ಆ ವಿಷಯದಲ್ಲಿ ಹಿಂದೂ ಸಮಾಜ ಆಸ್ಟ್ರೇಲಿಯಾಗೋ, ಜಪಾನ್ಗೋ, ಇಂಗ್ಲೆಂಡ್ಗೋ, ಅಮೇರಿಕಾಗೋ ಹೋಲಿಸಿದ್ರೆ ನಾವು ಹಿಂದೆ ಇದ್ದೀವಿ. ಸೊ ಹೀಗೆ 5 ವಿಷಯ: ಸಾಮಾಜಿಕ ಸಾಮರಸ್ಯ, ಹಿಂದೂ ಮನೆ, ಸ್ವದೇಶಿ ಜೀವನ ಶೈಲಿ, ಪರಿಸರ ಸಂರಕ್ಷಣೆ, ನಾಗರಿಕ ಶಿಷ್ಟಾಚಾರ. ನಂದು ಅಂತ ಅನ್ಕೊಂಡು ಮಾಡಬೇಕು, ನನಗೆ ಎಷ್ಟಾಗತ್ತೋ ಅಷ್ಟು ಮಾಡ್ತೀನಿ. ನಾನು ಯಾರನ್ನೂ ಆಕ್ಷೇಪಣೆ ಮಾಡೋದಲ್ಲ, ನಾನು ಸಂಕಲ್ಪ ಮಾಡ್ತೀನಿ ಅಂತ. ಆದರೆ ಈ ಹಿಂದೂ ಸಮ್ಮೇಳನಕ್ಕೆ ನಮ್ಮ ಕಾರ್ಯಕರ್ತರು ಹಾಕಿದಂಥ ಶ್ರಮ ಸಾರ್ಥಕ ಅಂತ ಸಂಘದ ಹಿರಿಯರು ಒಪ್ಕೊಳ್ತಾರೆ. ಸೊ ಹೀಗೆ ದಿಕ್ಸೂಚಿ ಭಾಷಣ ಅಂತ ಹೇಳಿದ್ರು. 3 ವಿಷಯಗಳನ್ನು ಈ ಒಂದು ಹಿಂದೂ ಸಮ್ಮೇಳನದ ಹಿನ್ನೆಲೆಯಲ್ಲಿ ಹಿರಿಯರು ಏನು ಯೋಚನೆ ಮಾಡಿದ್ರು ಆದರೆ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಮೊದಲನೇದಾಗಿ ಸಂಘ ಶತಾಬ್ದಿಯ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದರಿಂದ ಸಂಘದ ಬಗ್ಗೆ ಒಂದು ಸಣ್ಣ ಪರಿಚಯ. ಎರಡನೇದಾಗಿ ಹಿಂದೂ ಸಮ್ಮೇಳನ ಅಂತ ಹೆಸರಿಟ್ಟಿರೋದರಿಂದ ಹಿಂದುತ್ವಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಷಯಗಳು. ಮೂರನೇದಾಗಿ ಕೇವಲ ಕಾರ್ಯಕ್ರಮಕ್ಕಾಗಿ ಕಾರ್ಯಕ್ರಮ ಅಲ್ಲ, ನಾನೇ ಆದರೂ ಮಾಡಬೇಕು ಈ ಊರಿಗೆ, ಈ ದೇಶಕ್ಕೆ ಅನ್ನುವಂಥ ಸಂಕಲ್ಪದ ಹಿನ್ನೆಲೆಯಲ್ಲಿ 5 ವಿಷಯಗಳ ಬಗ್ಗೆ ನಾವು ಪ್ರಯತ್ನವನ್ನು ಪ್ರಾರಂಭ ಮಾಡಬಹುದೇ ಅನ್ನೋಂಥ ಒಂದು ವಿಚಾರ ಇಟ್ಟುಕೊಂಡು ಪಂಚಪರಿವರ್ತನ, ಹೀಗೆ ಸಂಘ, ಹಿಂದುತ್ವ ಮತ್ತು ಪಂಚಪರಿವರ್ತನ ಈ 3 ಸಂಗತಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡು ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ,
ಪ್ರೋತ್ಸಾಹಿಸಿ.